ಆದರೆ ಕ್ರಿಸ್ತನಲ್ಲಿರುವಂಥ ನೀನು ನಾನು ಮಾತ್ರ ಇವತ್ತು ನಾವು ಅದರಲ್ಲಿ ಸಂತೋಷವನ್ನು ಸೆಲೆಬ್ರೇಟ್ ಮಾಡಲಿಕ್ಕಿದ್ದೇವೆ. ಹಲ್ಲೆಲೂಯಾ. ನಾನು ನಂಬ್ತೇನೆ ನಮ್ಮ ಮಧ್ಯದಲ್ಲಿ ಈ ಕ್ಷಣದಿಂದ ದೇವರ ಆತ್ಮನು ನಮ್ಮ ಮಧ್ಯದಲ್ಲಿ ಶಕ್ತವಾಗಿ ಕೆಲವೊಂದು ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ನಾನು ಯೇಸುವಿಗೆ ನಾನು ನನ್ನ ಮಹಿಮೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಸಭಾಪಾಲಕರಾಗಿರುವಂಥ ಪ್ರಿಯ ಏನವನಾಗಿರುವಂಥ ಕುಮಾರ್ ಪಾಸ್ಟರ್ಗೆ ನಾನು ಪ್ರೀತಿಯ ಸ್ನೇಹವಂದನೆಗಳನ್ನು ತಿಳಿಸ್ತೇನೆ. ಮತ್ತು ಪ್ರಿಯ ಅಭಿಷಕ್ತ ದೇವದಾಸನಾಗಿರುವಂಥ ಮುನು ಪಾಸ್ಟರ್ಗೂ ಕೂಡ ನಾನು ಯೇಸುವಿನ ಸ್ನೇಹವಂದನೆಗಳನ್ನು ತಿಳಿಸ್ತೇನೆ. ಹಲ್ಲೆಲೂಯಾ. ನನ್ನ ಎಲ್ಲೇ ಪ್ರಾರ್ಥನೆಗೆ ನಾನು ಕೂಟಕ್ಕೆ ನಾನು ಡೇಟ್ ಕೊಡೋಕ್ಕಿಂತ ಮುಂಚೆ ಯಾರಾದರೂ ನನಗೆ ಕೇಳಿದ್ರೆ ನನಗೊಂದು ಅಭ್ಯಾಸ, ನಾನು ಪ್ರಾರ್ಥನೆ ಮಾಡಿ ತಿಳಿಸ್ತೀನಿ ಪಾಸ್ಟರ್ ಅಂತೇಳಿ. ಕೆಲವೊಂದು ಟೈಮಲ್ಲಿ 1 ದಿನ ಆದರೂ 2 ದಿನ ಆದರೂ ಅವ್ರಿಗೆ ನಾನು ಏನು ಹೇಳೋದಿಲ್ಲ, ನಾನು ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ, ದೇವರಾತ್ಮ ಏನು ಹೇಳ್ತಾರೆ. ಆದರೆ ನನಗೊಬ್ರು ಪಾಸ್ಟರ್ ಸುರೇಶ್ ಪಾಸ್ಟರ್ ಕನೆಕ್ಟ್ ಮಾಡಿದಾಗ, ಪಾಸ್ಟರ್ ಕೇಳಿದಾಗ ನಾನು ತಕ್ಷಣ ಎಸ್ ಅಂದ್ಬಿಟ್ಟೆ. ನನಗೆ ಅದಾದ್ಮೇಲೆ ಭಯ ಸ್ಟಾರ್ಟ್ ಆಯ್ತು. ದೇವರೇ ಎಸ್ ಅಂತ ಅಂದ್ಬಿಟ್ಟೆ, ಏನು ಎತ್ತ ಅಂತ ಗೊತ್ತಿಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ಲ ಅಂತ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರು ಹೇಳಿದ ಒಂದು ಮಾತು, ಇದು ಮೊದಲೇ ನೇಮಿಸಲ್ಪಟ್ಟದ್ದು, ನೀನು ಹೋಗು ಅಂತ ಹೇಳಿ. ಹಲ್ಲೆಲೂಯಾ. ನಿಮ್ಮ ಸಭಾ ಪಾಸ್ಟ್ರು ಅಯ್ಯನವರು ನೀವು ಯಾರು ಪರಿಚಯ ಇಲ್ಲ, ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ದೇವರು ಯಾಕೆ ಇಲ್ಲಿ ಕಳ್ಸಕ್ಕೆ ಹೇಳಿದ್ರು ಅಂತ. ಆಮೇಲೆ ದೇವ್ರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತಿನಿಂದ ನಾನು ಏನನ್ನಾದರೂ ದೇವರಿಂದ ನಾನು ಹೊಂದ್ಕೊಂಡೆ ನಾನು ಇನ್ನು ಮುಂದೆ ನನ್ನ ಜೀವನ ಸ್ಟಾರ್ಟ್ ಮಾಡೋದು ಎಂಬುದಾಗಿ ನಾನೊಂದು ಮಾತು ಹೇಳ್ತೀನಿ ಪ್ರೀತಿಯ ದೇವರ ಮಕ್ಕಳೇ. ಈ ದಿನವನ್ನು ನಾವು ಸಂಪಾದಿಸಿಕೊಂಡದ್ದಲ್ಲ, ಇದು ದೇವರು ನಮಗೋಸ್ಕರ ದಾನವಾಗಿ ಕೊಟ್ಟಂಥ ದಿನವಾಗಿದೆ. ಈ ದಾನವಾಗಿ ಕೊಟ್ಟಂಥ ದಿವಸದಲ್ಲಿ ನನ್ನನ್ನು ನಿನ್ನನ್ನು ದೇವರು ಮತ್ತೆ ಮರುರೂಪಗೊಳಿಸಲಿಕ್ಕೆ ಈ ಜೀವನವನ್ನು ದೇವರು ನಮಗೋಸ್ಕರ ನೇಮಿಸಿ ಕೊಟ್ಟಿದ್ದಾನೆ. ಶಬ್ದವಾಗಿ ಒಂದು ನಮ್ಮ ಸಮಯ ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ನಾವು ಸ್ತೋತ್ರವನ್ನು ಮಾಡೋಣ. ಯಾರು ಮೌನವಾಗಿರೋದ, ಅನ್ಯ ಭಾಷೆ ಗೊತ್ತಿರುವವರು ಅನ್ಯ ಭಾಷೆಯಲ್ಲಿ ದೇವರು ನೋಡುತ್ತಾ ಶಕ್ತವಾಗಿ ನೀವು ಅವನೊಟ್ಟಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ರಿ. ಈ ಆಲೋಚನೆ ನನ್ನ ಆಲೋಚನೆ ಅಲ್ಲ, ಇದು ದೇವರು ನಮಗೋಸ್ಕರ ಕೊಟ್ಟಂತ ದಾನವಾಗಿ ಕೊಟ್ಟಂತ ಆಲೋಚನೆ. ನಾನು ದೇವರ ಹತ್ರ ಕೇಳ್ರಿ, ದೇವರೇ ನಾನು ನಿನ್ನನ್ನು ಹೊಂದ್ಕೋಬೇಕೆಂಬುದಾಗಿ ಕೇಳ್ರಿ, ನನಗೆ ನಿನ್ನ ಸಾನ್ನಿಧ್ಯ ಬೇಕೆಂಬುದಾಗಿ ಕೇಳ್ರಿ, ನನಗೆ ನಿನ್ನ ಪ್ರಸನ್ನತೆ ಬೇಕೆಂಬುದಾಗಿ ಕೇಳ್ರಿ, ನಾನು ನಿನ್ನ ಶಬ್ದ ಕೇಳಬೇಕೆಂಬುದಾಗಿ ಕೇಳ್ರಿ. ಪ್ರೀತಿಯ ದೇವರ ಮಕ್ಕಳೇ, ಎಲ್ಲ ದಿನವೂ ನಡೆಯುವಂಥ ರೀತಿಯಲ್ಲಿ ಇವತ್ತಿನ ಕೂಟ ಇರೋದಿಲ್ಲ. ನನ್ನ ಆತ್ಮದಲ್ಲಿ ನಾನು ಪ್ರವಾದಿಸಿ ಹೇಳ್ತಾ ಇದ್ದಾನೆ, ದೇವರ ಆತ್ಮನು ಕೆಲವರನ್ನ ಈ ದಿವಸದಲ್ಲಿ ಆರಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಎಸ್ 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 ನೀವು ದೇವರಿಗೆ ಸ್ತೋತ್ರವನ್ನು ಮಾಡ್ರಿ, ದೇವರಿಗೆ ಸ್ತೋತ್ರವನ್ನು ಮಾಡ್ರಿ. ಓ ರಾಮ್ ಶಂತಲ ರಗಡಂತಲ ರಗ್ನ ಸ್ಪಿರಿಟ್ ಎಂಬಸಿಯಲ್ಲಿ ಐ ಕ್ಯಾನ್ ಫೀಲ್ ಸ್ಟ್ರಾಂಗ್ಲಿ, ನಾನು ಬಲವಾಗಿ ನಾನು ಅದನ್ನು ಅನುಭವಿಸ್ತಾ ಇದ್ದಾನೆ. ಪರಲೋಕ ಈ ದಿವಸದಲ್ಲಿ ಕೆಲವರನ್ನ ಇಂಟರ್ವ್ಯೂ ಮಾಡಲಿಕ್ಕೆ ಹೋಗ್ತಾ ಇದೆ, ಕೆಲವರನ್ನ ದೇವರಾತ್ಮನು ಸೆಲೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಕಳೆದ ದಿನದವರೆಗೂ ನೀನು ಸುರಿಸಿದಂಥ ಕಣ್ಣು ನೀರು ವ್ಯರ್ಥವಾಗೋದಿಲ್ಲ. ಕಳೆದ ದಿನದವರೆಗೂ ನೀನು ಸುರಿಸಿದಂಥ ಯಾವ ಕಣ್ಣು ನೀರು ಅದು ವ್ಯರ್ಥವಾಗೋದಿಲ್ಲ. ಓ ರಾಮ್ ಶಾತ ರಾಮ ಶೆಕೆದೆ ಲೆ ರೆಬೆ ಶತೆ ಲೆಕೆದೆ ರೋಮ್ ಶತೆಲ ರಗಡಂ ತಲ ರಗಡಂ ಚುಡ ರಗಡಂ ತಲ ರಗದ ರೋಮ್ ಶಾತ ರಾಕಬಾತ ದರಬ ಶಂತೆ ಲೆಕೆದೆ ಲೆ ರಿಕಾ ದುರಗಡ ವೈಡಲ್ ಪ್ರೌದಗಡಂ ತಲ ರಗಡ ಚುಡ ರಗಡ ತಲ ವೈಡಲ್ ಪ್ರೌದಗಡ ರೀಂಶಾ ದರಗಡ ವೈಡಲ್ ಪ್ರೌದಗಡ. ನನ್ನ ಆತ್ಮದಲ್ಲಿ ಪ್ರವಾದಿಸ್ತೇನೆ, ನೀನು ಸುರಿಸಿದಂತ ಕಣ್ಣು ನೀರು ಅದು ವ್ಯರ್ಥವಾಗಿಲ್ಲ. ಅದಕ್ಕಿರುವಂತ ಉತ್ತರವನ್ನ ಹೊಂದಿಕೊಂಡೇ ಆಗಿರ್ತದೆ. ನೀನು ಹಿಂತಿರುಗಿ ಮನೆಗೆ ಹೋಗೋದು. ಕಮಾನ್ ಕಮಾನ್ ಕಮಾನ್, ರಿಸೀವ್ ದಿಸ್ ಪ್ರೊಫೆಟಿಕಲ್ ವರ್ಡ್. ಸ್ವೀಕಾರ ಮಾಡಲಿಕ್ಕೆ ಯಾರಿಗಾದ್ರೂ ಮನಸ್ಸಿರೋದಾದ್ರೆ ಅಲ್ಪ ಸಮಯ ಇದನ್ನ ಶಕ್ತವಾಗಿ ಸ್ವೀಕಾರ ಮಾಡ್ರಿ ಮಕ್ಕಳೇ. ನಾನು ಕೆಲವರನ್ನ ಆತ್ಮದಲ್ಲಿ ನಾನು ಈ ರೀತಿಯಾಗಿ ಪ್ರವಾದಿಸ್ತೇನೆ, ನಿನ್ನ ಕಣ್ಣು ನೀರು ದೇವರ ಅಂಗೈಯಲ್ಲಿ ಅದು ಬೀಳ್ತಾ ಇದೆ. ಅವಮಾನದಿಂದ, ಕಣ್ಣು ನೀರಿನಿಂದ, ನೋವಿನಿಂದ, ದುಃಖದಿಂದ ನೀನು ಸುರಿಸಿದಂತ ಪ್ರತಿಯೊಂದು ವೇದನೆಯ ಕಣ್ಣು ನೀರು ಅವನ ಕರಗಳಲ್ಲಿ ಬೀಳ್ತಾ ಇದೆ. ಅವನ ಕರಗಳಲ್ಲಿ ಬಿದ್ದಂತ ಕಣ್ಣು ನೀರು ಅದು ವೇಸ್ಟ್ ಆಗಿಲ್ಲ, ಅದು ಮತ್ತೆ ಎಣ್ಣೆಯಾಗಿ ಪರಿವರ್ತನೆಗೊಂಡು ಅಭಿಷೇಕದ ತೈಲವಾಗಿ ನಿನ್ನ ತಲೆ ಮೇಲೆ ಸುರಿಯಲ್ಪಡ್ತದೆ. ಓ ಹೋ ಹೋ ಹೋ, ಯಾರನ್ನೋ ದೇವರಾತ್ಮನು ಮುಟ್ಟುತ್ತಾ ಇದ್ದಾನೆ, ಯಾರನ್ನೋ ದೇವರಾತ್ಮನು ಮುಟ್ಟುತ್ತಾ ಇದ್ದಾನೆ, ಯಾರೊಟ್ಟಿಗೋ ದೇವರಾತ್ಮನು ಮಾತನಾಡ್ತಾ ಇದ್ದಾನೆ. ಓ ಗ್ರೇಸ್ ಗಾಸ್ಪೆಲ್ ಸಭೆಯೇ, ನಿನ್ನ ಅನ್ಯ ಭಾಷೆಯೊಂದು ಅಭಿಷೇಕ ಇದೆ, ನಿನ್ನ ಚಪ್ಪಾಳೆ ಶಬ್ದಗಳೊಂದು ಅಭಿಷೇಕ ಇದೆ.
ನಿನ್ನ ಸ್ತೋತ್ರದ ಶಬ್ದದಲ್ಲಿ ಅಭಿಷೇಕ ಇದೆ. ಇದು ನಿಲ್ಲಿಸಿದ್ರೆ ನಿಲ್ಲುವಂತ ಸಾನ್ನಿಧ್ಯವಲ್ಲ, ಇಲ್ಲಿ ಪ್ರಕಟಗೊಳ್ತಾ ಇರೋದು. ಓಹೋ ಹೋ 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 ರಾಮಶಕದಲ ರಮ ಶದುರಗಡಂತಲ ವೈರದ್ರೌದಗಡ ರಿಗಡಂತಲ ರಮದಿ ರಂಶಂತಿಲ ರಿಗಡಂತಲ ರಗಡ. ಎಸ್ 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 ಇಸ್ರಾಯೇಲರ ಶಬ್ದವನ್ನ ಕೇಳುವಾಗ ಯೆರಿಕ ಕೋಟೆ ನೆಲಸಮವಾದಂತ ರೀತಿಯಲ್ಲಿ ಗ್ರೇಸ್ ಗಾಸ್ಪಲ್ ಸಭೆಯ ಸ್ತೋತ್ರದ ಶಬ್ದವನ್ನ ಕೇಳುವಾಗ ಈ ಭದ್ರಾವತಿಯ ಯೆರಿಕ ಕೋಟೆ ಅದು ನೆಲಸಮವಾಗ್ತಾ ಇದೆ. ನನ್ನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತಾನೆ, ನಿನ್ನೆವರೆಗೂ ಇಸ್ರಾಯೇಲ್ ಜನರು ಯೆರಿಕ ಕೋಟೆಯನ್ನು ನೋಡಿ ಭಯ ಪಟ್ಟಿರ್ಬೋದು, ಆದ್ರೆ ಅವರು 7 ಬಾರಿ ಯೆರಿಕ ಕೋಟೆಯನ್ನು ಸುತ್ತುವಾಗ ಇಸ್ರಾಯೇಲ್ ಜನರನ್ನ ನೋಡಿ ಯೆರಿಕ ಕೋಟೆಯವರು ಭಯಪಟ್ಟಂತ ರೀತಿಯಲ್ಲಿ ಅಯ್ಯೋ ಇಲ್ಲಿರುವಂತ ಕೆಲವು ಪ್ರಾರ್ಥನೆ ವೀರರನ್ನ, ಇಲ್ಲಿರುವಂತ ಆರಾಧನೆ ವೀರರನ್ನ, ಇಲ್ಲಿರುವಂತ ಸ್ತೋತ್ರದ ವೀರರನ್ನ ಕಂಡು ಯೆರಿಕ ಕೋಟೆನವರು ಭಯಪಡುವಂತ ರೀತಿಯಲ್ಲಿ ಕೆಲವರ ಮೇಲೆ ಪರಿಶುದ್ಧಾತ್ಮನು ಶಕ್ತವಾಗಿ ಇಳಿದು ಬರ್ತಾ ಇದ್ದಾನೆ. ಎಸ್ 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 ರಾಮಶಕ ತುರಗಡ ವೈಡ ತ್ರೌದಗಡ ವೈಡಜ ರಗಡ ವೈಡ ತ್ರೌದಗಡ ಅಂತಲ ರಗಡ. ಕೆಲವರ ಅನ್ಯ ಭಾಷೆಯ ಶಬ್ದವನ್ನು ಕೇಳುವಾಗ ವೈರಿ 7 ದಿಕ್ಕಿನಲ್ಲಿ ಓಡೋಗೋದು ನಾನು ಕಾಣ್ತಾ ಇದ್ದೇನೆ. ಎಸ್ 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 ಅನೇಕ ದಿವಸಗಳಿಂದ ಪ್ರಕಟಗೊಳ್ಳದೇ ಇರುವಂತ ರೋಗಗಳು, ಅನೇಕ ದಿವಸಗಳಿಂದ ಪ್ರಕಟಗೊಳ್ಳದೇ ಇರುವಂತ ದುರಾತ್ಮನ ಶಕ್ತಿಗಳು ಇಲ್ಲಿರುವಂತ ಸ್ತೋತ್ರದ ಶಬ್ದದಿಂದ ಅದು ಪ್ರಕಟಗೊಳ್ತಾ ಇದೆ. ಸರಿಯಾಗಿ ನನ್ನನ್ನು ತಿಳಿದವರು ಯಾರಿಲ್ಲ, ನಿನ್ನ ಸಾನ್ನಿಧ್ಯವಲ್ಲದೆ ಆಶ್ರಯ ನೀಡಲು ಬೇರೆ ಯಾರು ಇಲ್ಲಪ್ಪ, ನಿನ್ನ ಸಾನ್ನಿಧ್ಯವಲ್ಲದೆ. ಎಲ್ಲರೂ ಸರಿ ಹೇಳ್ತೀರಾ? ಸರಿಯಾಗಿ ನನ್ನನ್ನು ತಿಳಿದವರು ಯಾರಿಲ್ಲ, ನಿನ್ನ ಸಾನ್ನಿಧ್ಯವಲ್ಲ ಆಶ್ರಯ ನೀಡಲು ಬೇರೆ ಯಾರು ಇಲ್ಲಪ್ಪ, ನಿನ್ನ ಸಾನ್ನಿಧ್ಯವಲ್ಲದೆ. ನನ್ನ ಬಿಟ್ಟು ಹೋಗದೆ ಜೊತೆಯಲ್ಲಿರುವವರೇ ಆತ್ಮ ಸ್ನೇಹಿತನೇ. ನನ್ನ ಬಿಟ್ಟು ಹೋಗದೆ ಜೊತೆಯಲ್ಲಿರುವವರೇ ಆತ್ಮ ಸ್ನೇಹಿತನೇ. ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ್ಯ. ಓ ಮಿತಿಯಿಲ್ಲದೆ ನನ್ನನ್ನು, ಎಲ್ಲರೂ ಸೇರಿ ಹೇಳೋಣ ಬಾ, ಯೇಸುವೇ ನನ್ನನ್ನು ಮಿತಿಯಿಲ್ಲದೆ ತುಂಬಿಸಪ್ಪ. ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ್ಯ. ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಕೆಲವರನ್ನ ದೇವರಾತ್ಮನು ಅವನು ಶಕ್ತವಾಗಿ ತುಂಬಿಸಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ನನ್ನ ಆತ್ಮದಲ್ಲಿ ನಾನು ಪ್ರವಾದಿಸ್ತಾ ಇದ್ದೇನೆ, ಮಕ್ಕಳೇ, ನಿನ್ನ ಪರಿಸ್ಥಿತಿ ಇದ್ದಂಥ ರೀತಿಯಲ್ಲಿ ಇವತ್ತಿನಿಂದ ಇರೋದಿಲ್ಲ.
ಅನೇಕ ಬಾರಿ ನೀನು ಕೇಳಿದಂತ ಒಂದು ಶಬ್ದವನ್ನೇ ಮತ್ತೆ ನಿನಗೆ ನಾನು ಪರಿಚಯಿಸಿ ಹೇಳ್ತೇನೆ. ನೀನು ಈ ನೆನ್ನೆ ರಾತ್ರಿಯಲ್ಲಿ ಕಂಡಂತ ಐಗುಪ್ತವನ್ನ ನೀನು ಇವತ್ತಿನಿಂದ ನೀನು ಕಾಣೋದಿಲ್ಲ. ಐಗುಪ್ತ ಎಂಬುದಾಗಿ ಹೇಳೋದಾದ್ರೆ ಕಣ್ಣು ನೀರು, ಐಗುಪ್ತ ಎಂಬುದಾಗಿ ಹೇಳೋದಾದ್ರೆ ಮೋಸ, ಐಗುಪ್ತ ಎಂಬುದಾಗಿ ಹೇಳೋದಾದ್ರೆ ಅದೊಂದು ಗುಲಾಮತನ, ಐಗುಪ್ತ ಎಂಬುದಾಗಿ ಹೇಳೋದಾದ್ರೆ ಅಲ್ಲಿ ಒಂದು ಎಲ್ಲ ರೀತಿಯಾದಂತ ಹಿಂಸೆ, ಕಣ್ಣು ನೀರು. ಅದನ್ನು ಅನುಭವಿಸಿದಂತ ನಿನ್ನ ಜೀವಿತವನ್ನ ನೋಡಿ ಆತ್ಮದಲ್ಲಿ ನಾನು ಪ್ರವಾದಿಸಿ ಹೇಳ್ತಾ ಇದ್ದೇನೆ, ಇವತ್ತಿನಿಂದ ನೀನು ಅದನ್ನು ನೋಡೋದಿಲ್ಲ, ಇವತ್ತಿನಿಂದ ಅದನ್ನು ನೀನು ನೋಡೋದಿಲ್ಲ. ಓ ರಾಮ ಶಖ ತಲ್ಲ ರಗಡಂ ತಲ್ಲ ವೈಡಲ್ ಪ್ರೌದ ಗಡಂ ತಲ್ಲ ರಗಡ. ಎಲ್ಲರೂ ಸರಿ ಶಬ್ದವಾಗಿ ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ್ಯ. ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಎಸ್, ನೀನು ಇದ್ದಂತ ರೀತಿಯಲ್ಲಿರೋದಿಲ್ಲ. ಓ ರಾಕ ಮಲ್ಲ ರಸ ಕೂಲ ರಸತಿ ರಸಿ ಅಂತ ಹೇಳಿದ ನನ್ನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತಾ ಇದ್ದಾನೆ, ಕೆಲವರ ಕಣ್ಣು ನೀರು ಆ ದೇವರ ಕರಗಳಲ್ಲಿ ಸುರಕ್ಷಿತವಾಗಿ ಬೀಳುತ್ತಾ ಇದ್ದಾನೆ. ಅದು ವೇಸ್ಟ್ ಆಗ್ತಾ ಇಲ್ಲ, ಅದು ವೇಸ್ಟ್ ಆಗ್ತಾ ಇಲ್ಲ. ಅವನ ಕರಗಳಲ್ಲಿ ನಿನ್ನ ಕಣ್ಣು ನೀರು ಸುರಕ್ಷಿತವಾಗಿ ಬೀಳ್ತಾ ಇದೆ. ಬಿದ್ದಂತ ಕಣ್ಣು ನೀರು ಅದು ಹಾಗೆ ಕರಗಿ ಹೋಗುವಂತ ವಿಚಾರವಲ್ಲ. ನಿನ್ನ ಮನುಷ್ಯನ ಮುಂದೆ ಹತ್ತಿದ್ರೆ ಒಂದು ವೇಳೆ ಅವರು ನಿನ್ನನ್ನು ಗೇಲಿ ಮಾಡ್ತಿದ್ರು, ನಿನ್ನ ಸಂಬಂಧಿಕರ ಮುಂದೆ ಹತ್ತಿದ್ರೆ ಒಂದು ವೇಳೆ ಅದನ್ನ ನೋಡಿ ನಗಾಡ್ತಿದ್ರು. ಆದ್ರೆ ನೀನು ಅಳುತ್ತಿರುವಂಥದ್ದು ಸರ್ವಶಕ್ತನಾದಂಥ ದೇವರ ಮುಂದೆ, ನೀನ್ ಕಣ್ಣು ನೀರು ಸುರಿಸ್ತಿರುವಂಥದ್ದು ನಿನ್ನನ್ನು ಸೃಷ್ಟಿ ಮಾಡಿದವನ ಮುಂದೆ. ಮಕ್ಕಳೇ, ಅದು ವ್ಯರ್ಥವಾಗುವುದಿಲ್ಲ. ಅದು ಮತ್ತೆ ಎಣ್ಣೆಯಾಗಿ ಪರಿವರ್ತನೆಗೊಂಡು ಅಭಿಷೇಕದ ತೈಲವಾಗಿ ತಳ್ಳಲ್ಪಟ್ಟಂತ ಅದೇ ಜನರ ಮುಂದೆ ನಿನ್ನ ತಲೆಯ ಮೇಲೆ ಅದು ಸುರಿಯಲ್ಪಡ್ತದೆ. ರೂಷ ತೀರ ತೀರಗಡ ವೈಡಲ್ ಪ್ರೌದಗಡಂ ತಲರಗಡ ರಿಗಡಂ ತಲ್ಲಮರ ಶಬ್ದೆ ಲರಗಡಂ ತೀರಂ ಶಂತಲ ವೈಡಲ್ ಪ್ರೌದಗಡ. ಕಮಾನ್ 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 ಕಮಾನ್. ಇದೇನು ಸುಮ್ಮನೆ ಏನೋ ಹೇಳ್ಬೇಕೆಂಬುದಾಗ ಅಲ್ಲ ನಾನು ಹೇಳ್ತಾ ಇರುವಂಥದ್ದು. ಇದೊಂದು ಪ್ರವಾದನೆ ಶಬ್ದ. ಇದು ಇಲ್ಲಿರುವಂತ ಕೆಲವರನ್ನ ನೋಡಿ ಪರಿಶುದ್ಧಾತ್ಮನ ಮಾತನಾಡ್ತಿರುವಂತ ಪ್ರವಾದನೆ ಶಬ್ದ ಇದು. ನೆನ್ನೆಯ ದಿನದ ತನಕ ನೀನು ಸುರಿಸಿದಂತ ಕೆಲವು ಕಣ್ಣು ನೀರು ಅನೇಕರ ಮುಂದೆ ಅದು ಗೇಲಿ ಆಗಿರ್ಬೋದು, ಅನೇಕರು ನಿನ್ನನ್ನು ನೋಡಿ ಅದನ್ನ ನಗಾಡಿರ್ಬೋದು, ಅದಕ್ಕೆ ಬೆಲೆ ಕೊಡದೇ ಇರುವಂತವರು ಅನೇಕರು ಇರ್ಬೋದು. Shatala marasikile mereshatile daga. Ola ramashatile dagadam tala dagada. Rukola marasitile reshatile dagadam tala dagada. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಮತ್ತೊಂದು ಬಾರಿ ಗಣನೆಗೆ ಬಾರದಂತ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಕೃಪೆ
ಸಾಮರ್ಥ್ಯದಿಂದಲ್ಲ, ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ಗಣನೆಗೆ ಗಣನೆಗೆ ಗಣನೆಯ ಮಾಡಿದ್ದು ಪರಿಶುದ್ಧಾತ್ಮನು ನಿನ್ನನ್ನು ನೋಡಿ ಶಕ್ತವಾಗಿ ಮಾತನಾಡ್ತಾ ಇದ್ದಾನೆ. 2017ನೇ ವರ್ಷದಿಂದ ಟರ್ನಿಂಗ್ ಆದಂತ ನಿನ್ನ ಜೀವಿತ, ಸೋತು ಹೋದಂತ ಅನುಭವದಲ್ಲಿರುವಂತ ನಿನ್ನ ಜೀವಿತವನ್ನ ಈ ಬರುವಂತ ಮೇ ತಿಂಗಳು 21ನೇ ತಾರೀಕಿನಿಂದ ನೀನ್ ಸೋತಂತ ಎಲ್ಲ ಭಾಗದಲ್ಲಿ, ನಷ್ಟಪಟ್ಟಂತ ಎಲ್ಲ ಭಾಗದಲ್ಲಿ 2ರಷ್ಟು ಅನುಗ್ರಹವನ್ನ ನಿನ್ನ ಕರಗಳಿಗೆ ಪರಿಶುದ್ಧಾತ್ಮನು ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಸತ್ಯವಾಗಿ ದೇವರಾತ್ಮನು ನಿನ್ನನ್ನು ನೋಡಿ ನುಡಿತಿರುವಂತ ಒಂದು ಮಾತು, ಒಬ್ಬ ದಾವೀದನ ರೀತಿಯಲ್ಲಿ, ಒಬ್ಬ ಡೇವಿಡ್ ರೀತಿಯಲ್ಲಿ ಪರಿಶುದ್ಧಾತ್ಮನು ನಿನ್ನನ್ನ ಅವನಿಗೋಸ್ಕರ ಉಪಯೋಗಿಸುವಂತ ರೀತಿಯಲ್ಲಿ ನಿನ್ನ ಮೇಲೆ ಪರಿಶುದ್ಧಾತ್ಮನ ಒಂದು ಪದ್ಧತಿಯನ್ನು ಇಟ್ಟಿರೋದನ್ನು ನಾನು ಕಾಣ್ತಾ ಇದ್ದೇನೆ. ನೀನು ಅಡವೆಯಲ್ಲಿ ಕೂತು ಸುರಿಸಿದಂತ ಕಣ್ಣು ನೀರು ಯಾರಿಗೂ ಗೊತ್ತಿಲ್ಲ. ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ ನಿನ್ನ ಕುಟುಂಬದವರಿಗೂ ಗೊತ್ತಿಲ್ಲದೆ ಸುರಿಸುತ್ತಿರುವಂತ ನಿನ್ನ ಕಣ್ಣು ನೀರನ್ನ ದೇವರಾತ್ಮನು ಕಂಡು ಇವತ್ತು ನಿನ್ನನ್ನು ನೋಡಿ ಪರಿಶುದ್ಧಾತ್ಮನು ನುಡಿತಿರುವಂತ ಒಂದು ಮಾತು, ನಿನ್ನ ಎಲ್ಲಾ ಪರಿಸ್ಥಿತಿಗಳನ್ನ ಈ ಬರುವಂತ ಮೇ ತಿಂಗಳಿಂದ ನಾನು ಬದಲಾಯಿಸಿಕೊಟ್ಟು, ಯಾರ ಮುಂದೆ ನೀನು ಅವಮಾನವಾಗಿ ನಿಂತೋ, ಯಾರ ಮುಂದೆ ನೀನು ಸೋತಂತ ಅನುಭವದಲ್ಲಿ ನಿಂತೋ, ಅವರ ಮುಂದೆ ಮತ್ತೆ ನೀನು ಎದ್ದು ಓಡುವಂತ ರೀತಿಯಲ್ಲಿ ಪರಿಶುದ್ಧಾತ್ಮನು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ ಮಗನೇ, ನಿನ್ನನ್ನು ನೋಡಿ ದೇವರಾತ್ಮ ನನಗೊಂದು ಒಂದು ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದಾನೆ. ಏನ್ ಗೊತ್ತಾ, ಕೆಲವೊಂದು ಡಾಕ್ಯುಮೆಂಟ್ಗೆ ಸಿಗ್ನೇಚರ್ ಹಾಕಿ ಅದು ನಿನ್ನ ಕೈಗೆ ಸೇರೋದನ್ನು ನಾನು ಕಾಣ್ತಾ ಇದ್ದೇನೆ. ಆ ಡಾಕ್ಯುಮೆಂಟ್ ನಿನ್ನ ಕೈಗೆ ಬಂದು ಸೇರ್ತದೆ. ಈ ಕೆಲವೊಂದು ಗ್ರೀನ್ ಕಲರ್ ಪೆನ್ನಲ್ಲಿ ಸೈನ್ ಹಾಕಿರುವಂತ ಕೆಲವೊಂದು ಸಿಗ್ನೇಚರ್ ಲೆಟರ್, ಅದು ನಿನ್ನ ಕೈಗೆ ಅನೇಕ ದಿವಸಗಳಿಂದ ಸೇರದೇ ಇರುವಂತ, ನಿನಗೆ ಅದನ್ನ ಬರಲಿಕ್ಕೆ ಬಿಡದೇ ಇರುವಂತ ಎಲ್ಲ ಕಟ್ಟುಗಳನ್ನ ದೇವರಾತ್ಮನು ಒಡೆದಾಕಿ ಅದು ನಿನ್ನ ಕೈಗೆ ಸೇರುವಂಥದ್ದು ಮಾತ್ರವಲ್ಲದೆ ಅದರ ನಿಮಿತ್ತವೇ ನೀನು ಸಭೆಯಲ್ಲಿ ದೊಡ್ಡ ಸಾಕ್ಷಿಯಾಗಿ ನೇಮಿಸಲ್ಪಟ್ಟು ನೀನು ಅರಿಕೆ ಹೊತ್ತಂತ ರೀತಿಯಲ್ಲೇ ದೇವರ ಸೇವೆಯಲ್ಲಿ, ದೇವರ ಸಭೆಯಲ್ಲಿ ನಿನ್ನನ್ನು ದೇವರಾತ್ಮನು ಉಪಯೋಗಿಸುವುದನ್ನು ನಾನು ಕಾಣ್ತಾ ಇದ್ದೇನೆ. ಶಕ್ತವಾಗಿ ಎಲ್ಲರೂ ಸ್ತೋತ್ರ ಮಾಡಿ. ನನಗೆ ಗೊತ್ತಿಲ್ಲ, ನಿನ್ನ ಕುಟುಂಬದಲ್ಲಿರುವಂತ ಕೆಲವರನ್ನ ದೇವರಾತ್ಮ ಮುಟ್ಟುತ್ತಾ ಇದ್ದ. ಗಣನೆಗೆ ಬಾರದಂತ ಗಣನೆಯ ಮಾಡಿತು ನಿಂಕು ಯಾವ ಗಣನೆಗೆ
ಪ್ರಾರ್ಥನೆ ವ್ಯರ್ಥವಾಗಿಲ್ಲ, ನಿನ್ನ ಕಣ್ಣು ನೀರು ವ್ಯರ್ಥವಾಗಿಲ್ಲ. ನಾನು ಇಲ್ಲಿರುವಂತ ಕೆಲವರನ್ನ ನೋಡಿ ನನ್ನ ಆತ್ಮದಲ್ಲಿ ನಾನು ಪ್ರವಾದಿಸಿ ಹೇಳ್ತೇನೆ, ಸ್ವಂತ ತಂದೆ ಆಗಿರುವಂತ ಈಶಾಯನು ದಾವೀದನ ಕುರಿತು ಯೋಚನೆ ಮಾಡಲಿಲ್ಲ. ಪ್ರವಾದಿಯಾಗಿರುವಂತ ಸಮುವೇಲನು ಈಶಾಯನ ಮನೆ ಮುಂದೆ ಬಂದು ನಿಂತು ನಿನ್ನ ಮಕ್ಕಳಲ್ಲಿ ಒಬ್ಬರನ್ನ ದೇವರು ಆರಿಸ್ಕೊಂಡಿದ್ದಾನೆ ಎಂಬುದಾಗಿ ಹೇಳುವಾಗ 7 ಜನ ಮಕ್ಕಳನ್ನ ಅವನ ಮುಂದೆ ಬಂದು ತಂದು ನಿಲ್ಲಿಸ್ತ. ಆದ್ರೆ ದಾವೀದನ ನನ್ನ ನೆನೆಸ್ಕೊಳ್ಳಿಲ್ಲ. ಏಳು ಜನ ಮಕ್ಕಳನ್ನ ಸುರಕ್ಷಿತವಾಗಿ ಮನೇಲಿ ಇರಿಸಿದ್ದಾನೆ. ಅವರಿಗೆ ಒಳ್ಳೊಳ್ಳೆ ಎಜುಕೇಶನ್ಸ್. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರೋದೇನು ಗೊತ್ತಾ? ಇವನು ಸೌಂದರ್ಯವುಳ್ಳವನು, ಇವನು ಬಿಲ್ಲು ವಿದ್ಯೆಯಲ್ಲಿ ಬಹಳ ನಿಪುಣನು, ಇವನು ಸೈನಿಕನು. ಆದ್ರೆ ಸಮೂಹಲ್ಲಿ ಕೇಳ್ತಾ ಇದ್ದೇನೆ ದೇವರಾತ್ಮನಿಂದ, ನಿನ್ನ ಮಕ್ಕಳಲ್ಲಿ ಇಷ್ಟೇ ಮಂದಿನ ಇರೋದು ಇಲ್ಲ, ಇನ್ನೊಬ್ಬ ಇದ್ದಾನೆ, ಅವನ ಪ್ರಯೋಜನಕ್ಕೆ ಬರ್ತಿರೋನು, ಅವನು ಕುರಿ ವಹಿಸೋನು, ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ. ಇವತ್ತಿನ ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ ಅವನಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರೋದಿಲ್ಲ, ಅವನಿಗೆ ಸುವಾರ್ತೆ ಹೇಳಲಿಕ್ಕೆ ಬರೋದಿಲ್ಲ, ಅವನ ಸೇವಕನೊಟ್ಟಿಗೆ ನಿಲ್ಲಲಿಕ್ಕೆ ಯೋಗ್ಯನಲ್ಲ. ಅಡವೆಯಲ್ಲಿ ದಾವೀದ ಸುರಿಸಿದಂತ ಕಣ್ಣು ನೀರನ್ನ ಅವನ 7 ಜನ ಸಹೋದರರು ಕಂಡರೋ ಇಲ್ವೋ ನನಗೆ ಗೊತ್ತಿಲ್ಲ. ಅವನ ತಂದೆಯಾದಂತ ಈಶಾಯನು ಕಂಡರೋ ಇಲ್ವೋ ನನಗೆ ಗೊತ್ತಿಲ್ಲ. ಅವನು ಸುರಿಸಿದಂತ ಕಣ್ಣು ನೀರನ್ನ ನನ್ನ ಅಪ್ಪನು ಕಂಡ. ಅದಕ್ಕೋಸ್ಕರನೇ ಆಗಿತ್ತು ಸಮುವೇಲನನ್ನು ಅವನ ಮುಂದೆ ಕಳಿಸಿತು. ಇವತ್ತು ನಾನೊಂದು ಮಾತನ್ನ ಆರಂಭದಲ್ಲಿ ಪ್ರವಾದಿಸಿ ಹೇಳ್ತಾನೆ, ಮಗಳೇ, ನೀನು ರೂಮಲ್ಲಿ ಕೂತು ಅಳುತ್ತಿರುವಂತದನ್ನ, ಸಭೆಯಲ್ಲಿ ಕೂತು ಅಳುತ್ತಿರುವಂತದನ್ನ, ಕೆಲಸದಲ್ಲಿ ಕೂತು ಅಳುತ್ತಿರುವಂತದನ್ನ ಅನೇಕರು ಕಂಡು ಕಾಣದ ರೀತಿಯಲ್ಲಿ ಇರ್ಬೋದು, ಅದಕ್ಕೆ ಬೆಲೆ ಕೊಡದೆ ಇರ್ಬೋದು. ಆದ್ರೆ ನನ್ನ ಅಪ್ಪನ ಅದನ್ನ ಕಂಡಿದ್ದಾನೆ, ನನ್ನ ಅಪ್ಪ ಅದನ್ನ ಕಂಡಿದ್ದಾನೆ. ನಾನೊಂದು ಮಾತು ಹೇಳ್ತೇನೆ, ಅವನೇನಾದ್ರೂ ಕಂಡ್ರೆ ನಿನ್ನ ಚರಿತ್ರೆ ಬದಲಾಗ್ತದೆ. ಮಗನ, ನಿನ್ನನ್ನ ದೇವರು ಕಂಡಿದ್ದಾನೆ, ನಿನ್ನನ್ನು ಪರಿಶುದ್ಧಾತ್ಮನು ಕಂಡಿದ್ದಾನೆ. ಆ ದಾವೀದನ ಬಗ್ಗೆ ಹೇಳ್ಬೇಕಾದ್ರೆ ಬೇರೆ ಯಾರ ಕುರಿತು ಅಲ್ಲ ಹೇಳ್ತಾ ಇರೋದು, ನಿನ್ನ ಕುರಿತಾಗಿದೆ. ನನ್ನ ಪರಿಶುದ್ಧಾತ್ಮನು ಪ್ರವಾದಿಸಿ ಹೇಳ್ತಾ ಇರೋದು. ತಳ್ಳಲ್ಪಟ್ಟಂತ ಕುಟುಂಬದವರಿಂದ ತಳ್ಳಲ್ಪಟ್ಟಂತ ಅನಾಥನಾಗಿ ಎಲ್ಲ ಇದ್ರು ಕೂಡ ಅನಾಥನಾದಂತ ಅನುಭವದಲ್ಲಿ ನೀನು ಜೀವಿಸ್ತಾ ಇದೀಯಾ? ದೇಶ ತಿಳಿದುಕೊಳ್ಳುವಂತ ರೀತಿಯಲ್ಲಿ ಪರಿಶುದ್ಧಾತ್ಮ ನಿನ್ನನ್ನ ಅನೇಕರ ಮಧ್ಯದಲ್ಲಿ ಉಪಯೋಗಿಸಲಿಕ್ಕಿದ್ದಾನೆ. ನೀನ್ ನಿನ್ನ ಸೇವಕನೊಟ್ಟಿಗೆ ಅನೇಕ ಕಡೆ ಪ್ರಯಾಣ ಮಾಡ್ತೀಯ. ಒಂದು ಕಾಲದಲ್ಲಿ ನೀನು ಅಪ್ರಯೋಜಕ, ಯಾರಿಗೂ ಉಪಯೋಗಕ್ಕೆ ಬರ್ದೇ ಇರೋನು, ಈ ರೀತಿಯಾಗಿ ನಿನ್ನನ್ನು ಗುರುತಿಸ್ತಿದ್ದು. ಆದ್ರೆ 2027ರಲ್ಲಿ ನಿನ್ನನ್ನು ಅನೇಕರು ಗುರುತಿಸ್ತಾರೆ ಮಗನೇ, ಅನೇಕರು ಗುರುತಿಸ್ತಾರೆ. ತಳ್ಳಲ್ಪಟ್ಟವರು ಯಾರಾದ್ರೂ ಇದ್ದೀರಾ? ಅವಮಾನ ಹೊಂದಿದವರು ಯಾರಾದ್ರೂ ಇದ್ದೀರಾ? ಯಾಕಂದ್ರೆ ಈ ಇಂಟರ್ವ್ಯೂ ನಿನ್ನನ್ನು ನೋಡಿ ಆಗಿದೆ ದೇವರಾತ್ಮನ ಮಾಡ್ತಿರೋದು. ಅಲೋ, ಈ ಲೋಕದಲ್ಲಿ ಒಂದು ಕಂಪನಿಯಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಅವನಿಗೆ ಅನೇಕ ಕ್ವಾಲಿಫಿಕೇಶನ್ ಇರಬೇಕು. ಅವನು ಒಳ್ಳೆ ಓದಿರಬೇಕು, ಅವನಿಗೆಲ್ಲ ತಿಳಿದವನಾಗಿರ್ಬೇಕು. ಅಥವಾ ಕೆಲವೊಂದು ಕ್ಷೇತ್ರದಲ್ಲಿ ಅವನು ಫೇಮಸ್ ಆಗ್ಬೇಕಂದ್ರೆ ಅವನಿಗೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಇರಬೇಕು. ಆದ್ರೆ ದೇವರು ಹುಡುಕುವಂತ ಕ್ವಾಲಿಫಿಕೇಶನ್ ಗೊತ್ತಾ? ತಳ್ಳಲ್ಪಟ್ಟಿದ್ಯಾ, ಹೀಯಾಳಿಸಲ್ಪಟ್ಟಿದ್ಯಾ, ಅವಮಾನ ಹೊಂದಿದ್ಯಾ, ನಿನ್ನನ್ನು ಎಲ್ಲರೂ ವೇಸ್ಟ್ ಅಂತ ಇದ್ದಾರ? ಹಾಗಾದ್ರೆ ನಾನು ನಿನ್ನನ್ನು ಬೆಸ್ಟ್ ಆಗಿ ಮಾರ್ಪಡಿಸ್ತೇನೆ.
ಹೇಳಿದ್ರೆ ಬಾ ನಾನು ನಿನ್ನನ್ನು ಬೆಸ್ಟಾಗಿ ಮಾರ್ಪಡಿಸ್ತೇನೆ. ಅಷ್ಟೇ ದೇವರಾತ್ಮ ತಿಳಿಸ್ತಾ ಇರೋದು, ಈ ಸಭೆಯ ಆರಾಧನೆ ಎಲ್ಲ ಕಡೆ ಶಕ್ತವಾಗಿ ಅದು ಯೂಟ್ಯೂಬ್ ಚಾನೆಲ್ಗಳೆಲ್ಲ ರಿಲೀಸ್ ಆಗ್ತದೆ ಪಾಸ್ಟರ್. 2025 ಅದಕ್ಕಿರುವಂತ ಪ್ರಿಪರೇಷನ್ ಆಗಿತ್ತು. ದೇವರಾತ್ಮ ನಿಮ್ಮನ್ನು ನಡೆಸಿದ್ದು. ಈ 2026ರಲ್ಲಿ ನಿಮ್ಮನ್ನ ಕಂಪ್ಲೀಟ್ ಮಾಡಿ ಎಲ್ಲ ಕಡೆ ನಿಮ್ಮನ್ನ ಪರಿಚಯ ಪಡಿಸುವಂತ ರೀತಿಯಲ್ಲಿ ನಿಮ್ಮ ಯೌವನಸ್ಥರನ್ನ ದೇವರಾತ್ಮನು ಶಕ್ತವಾಗಿ ಉಪಯೋಗಿಸೋದನ್ನ ನಾನು ಕಾಣ್ತಾ ಇದ್ದೇನೆ. ಓ ಅಭಿಷಕ್ತನೇ